ಅಲ್ಲ ಮಾಮೂಲಿ ಜಾಗಕ್ಕೆ ಬಂದ್ಬಿಡು ನಾಳೆ ಬರ್ತೀನಿ ಅಂತ ಹೇಳಿದ್ಲು ನಿನ್ನೆ. ಇವತ್ತು ನೋಡ್ರಿ ಇನ್ನೂ ಬರಲೇ ಇಲ್ಲಲ್ಲ, ಯಾಕ? ಯಾರೋ ಹೇಳಿ ಅವ್ರು ಅವ್ನ ಕಡೆಯಿಂದ ತಪ್ಪಿಸ್ಕೊಂಬರ್ಬೇಕಲ್ಲ. ಪಾಪ ಆಕಿಗೆ ಒಂಥರ ರೀತಿ ಕಷ್ಟನೇ. ಆಕಿಗೆ ಅನ್ನೋದು ಹೆಂಗೆ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣತ್ತ. ಕಾಯ್ದ್ರಾಗ ಏನೈತಿ ಪಾಪ ನನ್ನ ಸಂಬಂಧ ಏನೈತಿ, ಆಕಿನೂ ಏನದ ಸುಳ್ಳು ಹೇಳಿ ಬರಬೇಕು ಅವ್ರ ಮನ್ಯಾಗ. ಅಂಥದ್ರಾಗ ಏನದ ಆಕಿನ ಸಂಬಂಧ ನಾ ಕಾಯ್ಲಕ್ಕ ಏನೈತಿ, ಇನ್ನೊಂದು ಜರ ಕಾಯಿನು ಬರ್ತಿರ್ಬೇಕು. ಕವಿತಾ, ರಾಕೇಶ, ಏನು ಕವಿತಾ? ಅಲ್ಲ ಎಲ್ಲಿ ಹೋಗಿದ್ದಿ? ಫೋನ್ ಇಲ್ಲ ಏನೂ ಇಲ್ಲ. ಅಲ್ಲ ನೀ ನನಗೆ ಫೋನ್ ಹಚ್ಚೋದಿಲ್ಲ ಏನೂ ಹಚ್ಚೋದಿಲ್ಲ ಅಂದ್ಮ್ಯಾಗ ಮಂದಿ ಏನೇನೆಲ್ಲ ಮಾತಾಡಕತ್ತಾರ ನಿನ್ನ ಬಗ್ಗೆ, ಏನೇನೆಲ್ಲ ಇಲ್ಲ ತೇಸಿದ್ರು ನಿನಗೆ ಏನರ ಒಂದು ಜರ ಗೊತ್ತೈತೇನ? ಏನು ಮಾಡ್ಬೇಕು ಹೇಳು? ಮಂದಿ ಏನೇನೆಲ್ಲ ಮಾತಾಡಕತ್ತಾರಂದ್ರ ಮಂದಿ ಮಾತಾಡೋರಿಗೆ ನಾ ಏನು ಮಾಡಕ್ಕೈತಿ ಹೇಳು? ಅಲ್ಲ ಏನು ಮಾಡಕತ್ತೈತಿ ಹೇಳಂದ್ರೆ ನಾ ಏನು ಹೇಳಿ? ಅಲ್ಲ ನೀ ಏನು ಮಾಡಕತ್ತಿ ಏನು ಬಿಡಕತ್ತಿ ಎಲ್ಲ ನೀನೇ ಹೇಳ್ಬೇಕೀಗ ನನಗೆ. ನಾ ಏನು ಮಾಡಿದೆ? ನೋಡು ಕವಿತಾ, ಸುಳ್ಳು ಹೇಳ್ಬೇಡ. ನಾ ಎಲ್ಲ ನನಗೆ ಗೊತ್ತಾಗೈತಿ. ನೀ ಎಲ್ಲಿ ಹೋಗಿದ್ದಿ, ಎಲ್ಲಿ ತಿರುಗಾಡಕ್ಕೆ ಹೋಗಿದ್ದಿ, ಯಾರ ಜೊತೆ ಹೋಗಿದ್ದಿ ಅಂತ ಎಲ್ಲ ಗೊತ್ತೈತಿ ನನಗೆ. ಅಲ್ಲ ನಾ ಯಾವುದು ನಿನ್ನಿಂದ ಮುಚ್ಚಿಡ್ಬೇಕು ಅನ್ಕೊಂಡಿದ್ನಲ್ಲ, ನಿನಗೆ ಅದೇ ಗೊತ್ತಾಗಿದೆ. ನಂಗಾಯ್ತು. ಆಯ್ತು ಬಿಡು, ಗೊತ್ತಾಗಿದೆ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದು ಗೊತ್ತಾಯ್ತು ಅಂದ್ರೆ ನನ್ನ ಬಗ್ಗೆ ನೀ ಏನು ತಿಳ್ಕೊತೀವೋ, ನೀ ಹೆಂಗೆ ಅದನ್ನು ತಗೋತೀವೋ ತಿಳ್ಕಿಸಿ ನಾನು ಒಂಥರ ಚಡ್ಪಡಿಕೊಳಗಿದ್ದೆ. ಅದನ್ನು ಹೇಳ್ಬೇಕಾ ಬೇಡ ಹೇಳಿದ್ರೆ ಹೆಂಗೆ ತಗೊತಾನ ಹೆಂಗೆ ಬಿಡ್ತಾನ ಅಂಥೇಳಿ ನನಗೊಂಥರ ಹೆಂಗಪ್ಪ ಅಂದ್ರೆ ಬಾಯ ಬಿಸಿ ತುಪ್ಪ ಹಿಡ್ದಂಗೆ ಆಗಿತ್ತು. ಈ ಕಡೆ ಉಗುಳಕ್ಕೆ ಹೋಗಲಾಗಿತ್ತು, ಈ ಕಡೆ ನುಂಗಕ್ಕೆ ಹೋಗಲಾಗಿತ್ತು. ನಾ ಹೇಳೋಕಿನ ಮೊದಲೇ ನಿನಗೆ ಗೊತ್ತಾಗೈತೆ ಅಂದ್ರೆ ನನಗೆ ನೀನು ಅರ್ಥ ಮಾಡ್ಸೋಕ್ಕೇನು ಭಾಳ ಕಷ್ಟ ಆಗಲ್ಲ ಬಿಡು. ಅಲ್ಲ ಏನು ಅರ್ಥ ಮಾಡ್ಸೋದು ಭಾಳ ಕಷ್ಟ ಆಗಲ್ಲ. ಅಲ್ಲ ಏನು ಮಾತಾಡಕತ್ತಿ ನೀನು? ಏನು ಮಾತಾಡಲಿ? ಏನಿಲ್ಲ, ಅದೇ ನೀ ಕೇಳೋದಿಲ್ಲ. ಹುಡುಗ ಬಂದಿದ್ದ, ಅಲ್ಲನ್ನಪ್ಪ, ನನಗೇನು ಹೋಗ್ಬೇಕು ಮನಸ್ಸಿಲ್ಲ. ಅಲ್ಲ ನಿನ್ನ ಮನಸ್ಸಿನಾಗ ಇಟ್ಕೊಂಡು ಅವನ ಕೂಡ ನಾ ಹೆಂಗೆ ಸುತ್ತಾಡಕ್ಕೆ ಹೋಗ್ತೀನಿ ಹೇಳು? ಅಲ್ಲ ಇಟ್ಟಕ್ಕೂ ನೀ ಏನು ನನ್ನ ಬಗ್ಗೆ ತಿಳ್ಕೊಂಡು ಅದೇ ಹೇಳ ನನಗೆ. ಅಲ್ಲ ನೀ ಏನು ತಿಳ್ಕೊಂಡು ಹೇಳಂದ್ರೆ ನಾ ಏನು ಹೇಳಬೇಕು? ನೋಡು, ನಾ ಏನು ಹೇಳ್ಬೇಕಂದ್ರೆ ಏನು ಹೇಳಿ? ಅಲ್ಲ ನನ್ನ ಮ್ಯಾಲ ನಂಬಿಕೆ ಅದ ಇಲ್ಲ ನಿನಗೆ? ಏನು ಹಿಂಗೆ ಕೇಳಕತ್ತಿ? ಅಲ್ಲ ಕೇಳಕತ್ತೀನಿ ಹೇಳು. ಐತಿ ಇದ್ದಲ್ಲೇ ಅಲ್ಲ. ನೀ ಕರೆದಗಳೇ ಏನು ನೀ ಕರೆದಗಳೇನಿದ ಏನು ಎಂತ ವಿಚಾರ ಮಾಡಲಾರ್ದೆ ಓಡಿ ಬಂದಿದ್ದಿಲ್ಲಿ. ಮತ್ತ ಅಂದಮ್ಯಾಗ ಆ ಮನುಷ್ಯನ ಜೊತೆ ನಾ ಹೋಗೀನಿ ಅಂದ್ರೆ ಎದಕ್ಕೆ ಹೋಗಿರ್ತೀನಿ? ಮನೆಯವ್ರು ಒತ್ತಾಯಕ್ಕಾಗಿ ಹೋಗಿರ್ತೀನಿಲ್ಲ. ಅದು ಬಿಟ್ರೆ ನನ್ನ ಮನಸ್ಸಿಂದ ನಾ ಖುಷಿಯಾಗಿ ನಾ ಹೋಗ್ಬೇಕಂತ ಹೋಗಿ ನಾನು. ಆಯ್ತಪ್ಪ, ನೀ ಮನಸ್ಸಿಂದ ಹೋಗಿಲ್ಲ, ಖುಷಿಯಾಗಿನೂ ಹೋಗಿಲ್ಲ, ನನಗೆ ಗೊತ್ತು. ನಿಮ್ಮ ಮನೆಯವ್ರು ಒತ್ತಾಯಕ್ಕೆ ಹೋಗಿ ಅಂತ ಅನ್ನೋದು ನನಗೆ ಗೊತ್ತು. ಆದರೆ ಫೋನ್ ಯಾಕೆ ಹಚ್ಚಿಲ್ಲ? ಏನು ಫೋನು ಇಲ್ಲ ಏನೂ ಇಲ್ಲ, ಹಾಗೆ ಸುಮ್ ಕೂತ್ಬಿಟ್ರ? ಅಲ್ಲ ಇಲ್ಲಿ ನನ್ನ ಗತಿ ಏನು, ನನ್ನ ಗತಿ ಏನು ಅಂತ ಏನರ ಒಂದು ಜರ ವಿಚಾರ ಮಾಡಿ ನೀನು. ಏನಂತ ಮಾತಾಡ್ತೀರ ರಾಕೇಶ ನೀನು? ಅಲ್ಲ ನನ್ನ ಹತ್ರ ಏನು ಫೋನ್ ಐತಿ? ನನ್ನ ಬಲ್ಯಕ್ಕೇನು ಫೋನ್ ಐತಿ ಅಂತ ಹೇಳೋಣ. ದಿನ ಹೊತ್ತೊಂಡ್ರು ದಿನಕ್ಕೆ ಒಂದು 20 ಸಲ ಹಚ್ಚೈತಿ ನಿನ್ನ ಜೊತೆ ಮಾತಾಡಕ. ಅಲ್ಲ ಕವಿತಾ, ಇಟ್ಟು ದಿನ ಹಚ್ತಿದ್ದಿಲ್ಲ, ಇಟ್ಟು ದಿನ ಹಚ್ಚದಂಗೆ ಹಚ್ಚಬೇಕಾಗಿತ್ತು ಈಗನು. ಅಲ್ಲ ರಾಕೇಶ, ನಮ್ಮ ಮನ್ಯಾಗ ಫೋನ್ ಕೊಟ್ಟಿಲ್ಲ ನನ್ನ ಕೈಯಾಗ ಹೇಳಿ. ನಮ್ಮ ಅಪ್ಪೇನದ ಫೋನ್ ತೊಗೊಂಡು ಹೊಂಟಾನ, ಮನ್ಯಾಗಾರ ಇಡವಲ್ಲ. ರಾತ್ರಿ ಹಚ್ಬೇಕಂತ ಮಾಡಿರ್ತೀನಿ, ಅವ್ರ ಬಾಗಿಲ ಹಾಕೊಂಬಕೋತಾರ, ಅವರು ಕೋಲಿ ಬಾಗಿಲ ಹಾಕೊಂಬಕೋತಾರ. ನಾ ಹೆಂಗೆ ಮಾಡ್ಲಿ ಹೇಳು? ಅಲ್ಲ ನಾವೊಂದು ಕೋಲ್ಯಾಗ ಅವರೊಂದು ಕೋಲ್ಯಾಗ ಅಂದ ಬಳಕ ಅವರು ಹಾಕಿದ್ದು ಬಾಗಿಲ ತೆಗೆದು ಅವ್ರು ಬಲ್ಯಾಕಿದ ಮೊಬೈಲ್ ತೊಗೊಂಡು ನಾ ಹೆಂಗೆ ಹಚ್ಚಿ ಮಾತಾಡಕ್ಕೆ ಬರ್ತದೆ ಹೇಳಿ ಮೇಡಮ್ ನೀನೆ? ಆಯ್ತಪ್ಪ, ನಿನ್ನ ದಾರಿಗೆ ಬರ್ತೀನಿ. ಆಯ್ತು, ರಾತ್ರಿ ಬಾಗಿಲ ಹಾಕೊಂಬಕೊಂಡಿರ್ತಾರ, ಮುಂಜಾನೆ ಏನಾಗಿರ್ತದೆ ಹೇಳು? ಮುಂಜಾನೆ ಅವ್ರ ಬಾಗಿಲ ತೆಗೆದ್ಬಿಟ್ಟು ಅವ್ರ ಕೆಲಸ ಮಾಡೋತಿ ಒಂದು ಜರ ಫೋನ್ ಹಚ್ಚಿ ಹಲೋ ಅಂತಂತಂದ್ರೆ ನನಗೂ ಒಂದು ರೀತಿ ನಿನ್ನ ದನಿ ಕೇಳಿ ಸಮಾಧಾನ ಅನ್ನೋದಾಕೈತೆ. ಅದನ್ನು ಮಾಡಿಲ್ಲಲ್ಲ ನೀನು. ಯಪ್ಪ, ನಾ ಏನು ಹೇಳಿದ್ರು ಮತ್ತೆ ನೀ ಗುಡ್ಡ ಸುತ್ತಿ ಹೊಳ್ಳಿ ನನ್ನ ಹತ್ರ ಏನೈತಿ ಒಟ್ಟು ಕಾಲಿಗಿದ್ರೆ ಜಗಳಕ್ಕೆ ಬರ್ಲಕತ್ತಿ ನಂಗೆ ನನಗೆ ಅನ್ಸ್ಲಕತ್ತದ. ಹಂಗೆ ಅನ್ಸ್ಲಕತ್ತನು? ಬರೀ ಅನ್ನಿಸ್ಬೇಕಾಗಿದೆಯಲ್ಲಪ್ಪ ನಿನಗೆ, ಅನ್ನಿಸ್ಬೇಕಾಗಿದೆ. ಮತ್ತು ಯಾಕಪ್ಪ ಅಂದ್ರೆ ನಾನು ಬಿಟ್ಟು ಮತ್ತೊಬ್ರು ಹೊಸಬ್ರು ಸಿಕ್ಕರಲ್ಲ ನಿನಗೆ, ಅದಕ್ಕೆ ಮತ್ತೆ ನಾನು ನಿನಗೊಂಥರ ಹೆಂಗೆ ಕಾಲಿಗಿದ್ರೆ ಜಗಳಕ್ಕೆ ಬರೋರು ಗೊತ್ತನೇ ಕಾಣಕತ್ತೀನಿ. ಅಲ್ಲ ಏನಂತ ಮಾತಾಡಕತ್ತಿ ರಾಕೇಶ ನೀನು? ಅಲ್ಲ ಏನು ನಿನ್ನ ಮಾತನಾಡ್ತ? ಯಾಕ ನಾನು ಮಾತನಾಡ್ತೀನಿ ಅಂತ ನಿನಗೆ ಗೊತ್ತಾಗಲ್ತಾನು? ನೋಡು, ನಾ ಇಲ್ಲಿ ಸಮಾಧಾನ ಹತ್ರ ಮಾತಾಡ್ಸಿ ನೀನು ತಿಳಿಸಿ ಹೇಳ್ಬೇಕಂತ ನಾ ಬಂದ್ರೆ ನೀ ನೋಡಿದ್ರೆ ಏನು ಹಿಂಗೆ ಮಾತಾಡಕತ್ತಿ ಬಿಟ್ಟಿ? ನಾ ಎಲ್ಲ ಮಾತಾಡಕತ್ತಿದ್ದು, ನೀನು ಎಲ್ಲ ತಪ್ಪು ನಿನ್ನ ಹತ್ರ ಇಟ್ಕೊಂಡು ಈಗ ನನ್ನ ಸಂಜಯಿಸಿ ಕೊಡಕ್ಕೆ ಬರ್ಬೇಡ ನೀನು. ನಾ ಏನು ಸಂಜಯಿಸಿ ಕೊಡಕ್ಕೆ ಬಂದೆ? ಮತ್ತೆ ಫೋನ್ ಹಚ್ಚಬೇಕಿಲ್ಲ ಅಂದ್ರೆ 28 ಕತೆ ಹೇಳ್ಕೊತಿದ್ದಿ ಅಲ್ಲಿ. ಇದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಹಚ್ಚಕ್ಕಾಗಲಾಗಿತ್ತು ಅಂದ್ರೆ ಹಚ್ಚಕ್ಕಾಗಲ್ಲ ಸ್ವಚ್ಛ ಅಂತ ಹೇಳ್ಬಿಡ್ಬೇಕು. ಅದು ಇದು ಬಿಟ್ಟು ಕಿಸಿನ ಕೊಂಗಣ ಸುತ್ತಿ ಮೇಲೆ ಬಂದ್ರೆ ನಂಗೆ ಮತ್ತೆ ಯಾಕೆ ಊಟ ಸುತ್ತಾರಕತ್ತಿ? ಜರ ತಡಿ ಏನು ಉಸಿರು ಬೀಳಾದ್ರ ಮಾತಾಡಕತ್ತಿಯಲ್ಲ? ಅಲ್ಲ ನೀ ಇಲ್ಲಿಟ್ಟೆಲ್ಲ ಮಾತಾಡ್ಬೇಕಂತ ಮಾತಾಡಕತ್ತೀಯೋ? ಏನು ಬೇಕಂತ ಮಾತಾಡಕತ್ತೀಯೋ ಏನು ಬ್ಯಾಡ ಮಾತಾಡಕತ್ತೀಯೋ? ನೀ ಇಟ್ಟ ತಿಂತಾನ ಮಾತಾಡಿದಲ್ಲ, ಬೇಕಂತ ಮಾತಾಡಿದ್ರೆ ಏನು ಬ್ಯಾಡ ಮಾತಾಡ್ತೀಯೋ? ಅಲ್ಲ ಏನು ನಾವು ಕೇಳಿದಕ್ಕೆ ಹಿಂಗ ಅಡ್ಡ ಮಾತಾಡಕತ್ತಿ? ನೀ ಮಾತಾಡದಲ್ಲೇ ನಾನು ಮಾತಾಡಕತ್ತಿದ್ದು. ನೋಡ್ ರಾಕೇಶ, ಅಲ್ಲ ನೀ ಯಾಕೆ ಹಿಂಗೆ ಮಾತಾಡಕತ್ತಿ ಅಂತ ನನಗೆ ಗೊತ್ತದ ಬಿಡು. ನಾ ಈಗ ಇಟ್ಟುಕ ಅವ್ರ ಜೊತೆ ತಿರುಗಾಡಕ್ಕೆ ಹೋಗಿನಿ ಅನ್ನೋ ಸಿಟ್ಟಿಗೆಲ್ಲ ನೀ ಮಾತಾಡಕತ್ತಿದ್ದು. ಇಲ್ಲ, ನಾ ಯಾಕೆ ಸಿಟ್ಟಿಗಿರ್ಲಿ? ನಿನಗೆ ಬೇಕಾಗ್ಯದ ನೀವು ಹೋಗಿ ತಿರುಗಡೆ ಬಂದು ಕೊಡು, ನಾ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ನಾ ಯಾರಪ್ಪ ಇಟ್ಟುಕು ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಳಕ?
ಅಲ್ಲ ನನ್ನ ಪರಿಸ್ಥಿತಿ ನೀಟ್ ಅರ್ಥ ಮಾಡ್ಕೊರು. ಯಾಕೋ ಹಿಂಗೆ ಮಾತಾಡ್ಕತ್ತಿ? ಅಲ್ಲ, ನೀ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಕತ್ತೇನು ಹೇಳು ನೋಡು. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಮಾಡ್ಕೊ ಅಂತ ಹೇಳ್ತೀನಿ, ನೀ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಕತ್ತೇನು? ಅಲ್ಲ, ಬಿಟ್ಟು ಬಾ ಅಂದ್ರೂ ಬರಾಕ್ತಾ ಇರಲಿಲ್ಲ, ಬಿಟ್ಟು ಬರ್ಲಾಕೂತಾ ಇರಲಿಲ್ಲ. ಈ ಕಡೆ ಇದ್ರು ನನ್ನ ಜೊತೆ ಮಾತಾಡಕೂತಾ ಇರಲಿಲ್ಲ ಅಂದ್ಬಳಕ, ಮಾತಾಡೋದು ಬಿಡಾಕೂತಾ ಇರಲಿಲ್ಲ ಅಂದ್ಬಳಕ ನಾ ಹೆಂಗೆ ಮಾಡ್ಬೇಕು? ಈಗ ನೋಡು, ಬಿಟ್ಟು ಬಂದ್ರೆ ಸುಮ್ಮನೆ ನಮ್ಮ ಅಪ್ಪ ನಮ್ಮ ಅವ್ಗ ಇರೋಕೆ ನಾ ಒಬ್ಬಾಕಿನೇ. ತಡಿ 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 ನಿಮ್ಮಪ್ಪ ನಿಮ್ಮ ಹೋಗು ಇರಕ್ಕೆ ನೀವು ಒಬ್ಬಕ್ನಿ ಅಂದ್ರೆ ಏನು? ನಿನ್ನ ಮಾತಿನರ್ಥ ಅಂದ್ರೆ ನಮ್ಮಪ್ಪ ನಮ್ಮ ಹೋಗು ನಾವು 10 ಮಂದಿ ಇದೀವಿ ಮಕ್ಕಳು. ಹೇಳು ಮಾತ್ರ ಪೂರ್ತಿ ಕೇಳು. ಆಯ್ತು, ಹೇಳು ಹೇಳು. ನೋಡು, ನಮ್ಮ ಅಪ್ಪ ನಮ್ಮ ಅವ್ಗ ನಾ ಒಬ್ಬಾಕಿನೇ ಮಗಳು. ಈ ಸದ್ದು ನೋಡು, ನಾ ಹಂಗ ಏನ್ರ ಹೇಳಾರ್ದೆ ಕೇಳಾರ್ದೆ ಹಿಂಗೆ ನಿನ್ನ ಜೋಡ ಬಂದ್ಬಿಟ್ನಿ ಅಂದ್ರೆ ನಮ್ಮ ಅಪ್ಪನ ಜೀವಕ್ಕೆ ನಾಳೆ ಏನಕ್ಕೇನ್ರ ಮಾಡ್ಕೊಂಡ ಅಂತಂದ್ರೆ ಹೆಂಗೆ ಮಾಡಬೇಕು ಅಂತ ಅದು ಒಂದು ನನ್ನ ಮನುಷ್ಯನಾಗಿ ಕೊರಿತಿರೋದು. ಅದು ಒಂದು ಕಾರಣಕ್ಕೆ ನಾ ಏನಾರ ಹಿಂದ ಮುಂದೆ ಜರಕತ್ತೀನಿ ಅಟ್ಟೆ. ಅದು ಬಿಟ್ರೆ ಮತ್ತೊಂದು ಏನೂ ಇಲ್ಲ. ಮತ್ತೆ ಹಂಗ ನನಗಿತ್ತಂದ್ರೆ ನಿಮ್ಮ ಅಪ್ಪಗೆ ಹ್ಞೂ ಅನ್ಸತ್ ಹೇಳಕತ್ತೀನಿಲ್ಲ. ನಾವಿಬ್ಬರು ಪ್ರೀತಿ ವಿಷಯ ಮಾತಾಡಿ ಹ್ಞೂ ಅನ್ಸೋತ್ ಹೇಳಕತ್ತೀನಿಲ್ಲ. ಅದನ್ನಾರ ಮಾಡಿದ್ರೆ ಅದನ್ನು ಮಾಡಲ್ಲ ಈಗ. ಅಲ್ಲ, ಹೆಂಗೆ ಹೇಳ್ಬೇಕು ಹೇಳ ಅಪ್ಪನ ಮುಂದಿತ್ತು? ಅಲ್ಲ, ಧೈರ್ಯ ಬೇಕಿಲ್ಲ ನನಗೆ ಹೇಳಕ. ಅಲ್ಲ, ಪ್ರೀತಿ ಮಾಡಕ್ಕಾದ್ರೆ ಧೈರ್ಯ ಬಂದೈತಿ, ಅಪ್ಪನ ಮುಂದೆ ಹೇಳಕ್ ಧೈರ್ಯ ಇಲ್ಲ ನಿನಗೀಗ. ಹಿಂಗನ? ಅಲ್ಲ, ಇಷ್ಟೆಲ್ಲ ಮಾತಾಡ್ತಿಲ್ಲ, ನಮ್ಮ ಅಪ್ಪನ ಮುಂದೆ ನೀನೇ ಬಂದು ಮಾತಾಡೋಣ. ನಾನು ಅಲ್ಲ, ನಾ ಏನು ಬಂದು ಮಾತಾಡ್ಲಿ? ಮತ್ತ ನೋಡು, ನೀನು ಬಂದು ಮಾತಾಡು ಅಂದ್ರೆ ನಾ ಏನು ಮಾತಾಡ್ಲಿ ಅಂತಿ. ಮತ್ತ ಅದ್ರಾಗ ನಾ ಹೆಣ್ಮಗಳು, ನಾ ಹೆಂಗ್ ಮಾತಾಡ್ಬೇಕು ನಮ್ಮ ಅಪ್ಪನ ಜೋಡ? ಅಲ್ಲಪ್ಪ, ನಿಮ್ಮ ಅಪ್ಪ ಅಲ್ಲ, ನೀ ಮಾತಾಡ್ಬೋದಲ್ಲ. ನಮ್ಮ ಅಪ್ಪನೇ ಕರೆ, ನಮ್ಮ ಅಪ್ಪನ ಮುಂದೆ ನಾನು ಮದುವೆ ಮಾಡಪ್ಪ ಇಂಥವ್ರನ್ನ ಇಷ್ಟಪಟ್ಟಿನಿ, ನಾ ಅವ್ರನ್ನೇ ಹಾಕಿದ ಹೆಂಗ ಹೇಳಿ? ನನಗೆ ಧೈರ್ಯ ಸಾಲಂತಪ್ಪ. ಇಟ್ಟಕ್ಕೂ ನೀ ಇಟ್ಟು ಹೇಳ್ತಲ್ಲ ಒಪ್ಪಿಸೋತೇಳಿ, ನೀ ನಿಮ್ಮ ಅಪ್ಪ ಹೇಳಿನಿಂದಲ್ಲ, ನಿಮ್ಮಪ್ಪ ಒಪ್ಪಿಸಿದ್ರನ? ನಿಮ್ಮಪ್ಪ ಒಪ್ಪಿಸಿದ್ರು? ನಮ್ಮಪ್ಪ ಎಲ್ಲ ಮಾತಾಡ್ರಪ್ಪ. ನಿಮ್ಮಪ್ಪ ಹ್ಞೂ ಅನ್ನಲಾಗೇನಂತ ಮತ್ತೆ ನಮ್ಮಪ್ಪ ಏನ್ ಮಾಡ್ಬೇಕು? ಮತ್ತ ನಿಮ್ಮಪ್ಪ ಹಿರಿಯರಂತಲ್ಲಿ ದೊಡ್ಡವ್ರು ಮಾತಾಡ್ಯಾರ. ನಮ್ಮ ಅಪ್ಪ ಅದಕ್ಕೆ ಹ್ಞೂ ಅಂದಿಲ್ಲ ತೇಸಿ ಮತ್ತೊಂದು ಕಡೆ ಇದು ಮಾಡ್ಯಾನಂದ್ರ ಇನ್ನು ನನ್ನ ಮಾತಿಗೆ ಹ್ಞೂ ಅಂತ ನೀನು ಅದು ವಿಚಾರ ಮಾಡಿದಿ? ಅದು ಲೆಕ್ಕ ಹಾಕಿದಿ ನೀನು? ಈಗೇನಪ್ಪ, ಈಗೇನು ಒಟ್ಟು ನೀ ಮಾತಾಡಂಗಿಲ್ಲ, ಒಟ್ಟು ನೀ ನಿಮ್ಮಪ್ಪ ನಿಮ್ಮ ಬಿಟ್ಟು ನೀ ಬರಂಗಿಲ್ಲ ನಂಗಾಯ್ತು. ನನಗೆ ಈ ಸದ್ಯ ಏನ್ ಯಾಕಾಗಲ್ಲಕ್ಕ ಒಂದು ಹೇಳು. ಒಂದು ಏನ್ ಯಾಕಾಗಲ್ಲಕ್ಕ, ಬರ್ತೀನಿ ಒಂದು ಬಿಡ್ತೀನಿ ಒಂದು, ಎಡ್ರದಾಗ ಒಂದು ಮಾತು ಹೇಳಿಸಿ ಹೋಗ್ಬಿಡು. ಅದು ಒಂದು ಮಾತು ಹೇಳ್ಬಿಡು, ನಾವು ಹೊಳ್ಳಿ ನಿನಗೆ ಮುಂದಿದ್ರು ಮಾತಾಡಿಸಿರೋ ಕೇಳು. ಅಲ್ಲ, ಏನ್ ಹಿಂಗ್ ಮಾತಾಡ್ತಿ ನೋಡು? ಮತ್ತೆ ನೀ ನನಗೆ ಏನು ಮಾತಾಡ್ತಿ ಏನು ಬಿಡ್ತೀಯ ಅಂತ ಅನ್ಕೋತ ನಿಂದ್ರಬೇಡ. ನಾ ಏನು ಕೇಳತ್ತೀನಿ ಒಂದು ಹೇಳು. ನೀ ಈ ಕಡೆ ನೀ ಮಾತಾಡೋ ಮಾತಿಗೆ ಈ ಕಡೆ ಹಾವು ಸತ್ತಿರ್ಬಾರ್ದು, ಈ ಕಡೆ ಕೋಲು ಮುರಿದಿರ್ಬಾರ್ದು. ಹಂಗೆ ಮಾತಾಡಕತ್ತಿ ನೀನು. ನೀ ಹೆಂಗೆ ಮಾತಾಡಕತ್ತಿ ಅನ್ಬೇಕ, ಮತ್ತೆ ನಾ ಎಂತ ಮಾತಾಡ್ಬೇಕು? ಯಪ್ಪ ದೇವ್ರೆ, ಜರ ತಡಿ ನಾ ಮಾತಾಡ್ತೀನಿ, ಜರ ತಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲ ಹೊಸ ವಿಡಿಯೋ ನೋಡ್ಕೊತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಈ ಥರದ ವಿಡಿಯೋಗಳು ಯಾರಿಗಾದ್ರೂ ಇಷ್ಟ ಆಗ್ತಿದ್ದಪ್ಪ ಅಂದ್ರೆ ನಿಮಗೆ ಗೊತ್ತಿರೋರಿಗೆ ದಯವಿಟ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಕ್ಕೆ ಹೇಳ್ರಿ. ಅಂದಂಗೆ ನಂದು ಇನ್ನೂ ಒಂದು ಕಾರ್ಟೂನ್ ಚಾನಲ್ ಅದೇ, ಚಾನಲ್ ಲಿಂಕ್ ವಿಡಿಯೋ ತೆಳಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ರಿ, ಸಪೋರ್ಟ್ ಮಾಡಿರಿ. ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಚಂದ ಐತಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಡೋದು ಮರಿಬೇಡ್ರಿ, ನಿಮ್ಮ ಮನುಷ್ಯನ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೇಳು, ನೀ ಬರೀ ಹೇಳ್ತೀನಿ ಅನ್ಕೋತೇನೈತಿ. ಹಿಂಗೆ ಆಯ್ತು, ಬರ್ತೀನಿ ಬಳತೈತಿ, ಬಂದು ಹೋಗ್ತೀನಿ ಅನ್ಕೋತ ನಿಂದ್ರಬೇಡ. ಈ ಸದ್ದ ಏನೆಂಬುದು ಹೇಳೋಣ ಮೊದಲು. ಅಲ್ಲ ರಾಕೇಶ, ಒಂದರ ಅರ್ಥ ಮಾಡ್ಕೊರೋ. ಇನ್ನೊಂದು ಸ್ವಲ್ಪ ಟೈಮ್ ಕೊಡು ನನಗೆ. ಬೇಡ, ಇನ್ನೊಂದು ಜರ ಟೈಮ್ ಕೊಟ್ಟಿ ಅಂದ್ರೆ ನಮ್ಮ ಅಪ್ಪ ನಮ್ಮವ್ನ ಹೆಂಗೆ ಕಲಕ ಹ್ಞೂ ಅನ್ನಿಸ್ತೀನಿ ನಾನು. ಅಲ್ಲ, ಇನ್ನೀಗ ಅಂದಿಲ್ಲ ನಮ್ಮ ಅಪ್ಪನ ಮುಂದೆ ಹೆಂಗೆ ನಿಂತು ಮಾತಾಡ್ಲಿ ಅಂತೇಳಿ. ಮತ್ತೆ ಈಗ ನೋಡ್ತಿ, ಜರ ಟೈಮ್ ಕೊಡು, ನಮ್ಮ ಅಪ್ಪನ ನಮ್ಮ ಅವನ ಹೆಂಗೆ ಕಲಕ ಹ್ಞೂ ಅನ್ನಿಸ್ತೀನಿ ನಾನು ಅಂತಿ. ಅಲ್ಲ, ಈ ಬರೀ ಇದೇ ಹೇಳ್ಕೊತ ಹೋತೆ ಹೆಂಗೆ? ಇಲ್ಲ, ಇನ್ನು ಹಬ್ಬ ಬಂದ್ರೆ ಇನ್ನೊಂದು ತಿಂಗಳು ಟೈಮ್ ಕೊಡು ಆಯ್ತಲ್ಲ. ಒಂದು ತಿಂಗಳು ಟೈಮ್ ಕೊಟ್ಟು ಒಂದು ತಿಂಗಳು ನನಗೆ ಅಂದ್ರೆ ಹೆಂಗಪ್ಪ ಅಂದ್ರೆ ನೀವು ಕೊಟ್ಟು ಒಂದು ತಿಂಗಳು ಟೈಮ್ನಾಗ ಏನೈತಿ ನಾ ಹ್ಞೂ ಅನ್ಸ್ಲಿಕ್ಕೆ ಅಂದ್ರೆ ಕೇಳಕತ್ತಿ. ಇಂಥವು 8 ತಿಂಗಳಾಗಿ ಹೋದು, 8 ಟೈಮ್ ಆಗಿ ಹೋಯ್ತು, ಇಂಥವು 8 ಇದು ಆಗಿ ಹೋದು. ದೇವರೇ ಬಲ್ಲ, ದೇವರೇ ಕಂಡಾನ. ಆದ್ರೆ ಆಯ್ತಪ್ಪ, ಇದೊಂದು ಸತಿ ನನಗೆ ಚಾನ್ಸ್ ಕೊಡು. ನೀನೇ ಹಾಡು, ನಂದು ನಾನೇ ಹಾಡ್ತೀನಿ. ನಾ ಎಷ್ಟು ಓದಿದ್ರು, ನಾ ಏನು ಮಾತಾಡಿದ್ರು ನನ್ನ ಮಾತಿಗಾಗಲಿ ನನಗಾಗಲಿ ಬೆಲೆನೇ ಇಲ್ಲ. ನೀ ಬೆಲೆ ಕೊಡೋದೇ ಇಲ್ಲ. ಯಾಕಂದ್ರೆ ನೀ ಒಟ್ಟು ಸಾಧಿಸ್ಕೋತಿ, ನೀ ಖರೆ ಮಾಡ್ಕೋತಿ. ಆಯ್ತು, ಒಂದು ತಿಂಗಳು ಟೈಮ್ ಅಂತಿಲ್ಲ, ಒಂದು ತಿಂಗಳಾಕ ಒಂದು ವರ್ಷ ತನೂ ತಗೋ, ನಾ ಬೇಡ ಅನ್ನಂಗಿಲ್ಲ. ನಿನಗೆ ನಾ ಕೇಳ್ದೇನು ಒಪ್ಪಿಸ್ತೇನೋ ಅಂತ ನಾ ಕೇಳಕ್ಕೂ ಬರಂಗಿಲ್ಲ. ಏನಾರ ಮಾಡು, ಒಪ್ಪಿಸು ಬಿಟ್ಟರ ಬಿಡು. ಇಲ್ಲ ನಿಮ್ಮ ಅಪ್ಪ ನಿಮ್ಮ ನೋಡಿ ಹುಡುಗನ ಜೊತೆ ಏನಾರ ಮದುವೆ ಮಾಡ್ಕೊಂಡು ಹೋದಿರ ಹೋಗು. ಅಲ್ಲ ನೋಡು ಹೆಂಗ್ ಮಾತಾಡಕತ್ತಿ. ಮತ್ತೆ ಹೆಂಗೆ ಮಾತಾಡ್ಬೇಕು?